ನಾನು ಅಂದ್ಕೊಂಡಿರೋದನ್ನು ಭುವನ್ಗೆ ಇವತ್ತೇ ಹೇಳಿಬಿಡಬೇಕು. ನಾನು ಭುವನ್ನ ಮದುವೆ ಆಗೋದೇ ಎಲ್ಲ ಸಮಸ್ಯೆಗೂ ಇರೋ ಪರಿಹಾರ. ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿ ಮಾಡ್ಕೋಬೇಕು. ಶ್ರದ್ಧಾ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನನಗೆ. ಇನ್ನೇನು ಸಿಂಹ ಬಂದು ತನ್ನನ್ನು ಸಿಗದ್ ಹಾಕತ್ತೆ ಅನ್ನೋದು ಗೊತ್ತೇ ಆಗದೆ ಬಯಲಲ್ಲಿ ತನ್ನ ಪಾಡಿಗೆ ತಾನು ಹುಲ್ಲು ಮೇಯ್ತಾ ಇರೋ ಜಿಂಕೆ ತರ ಕಾಣಿಸ್ತಾ ಇದೆಯಾ ನೀ ನನಗೆ. ಭುವನ್, ನಾನೇನಾದರೂ ನೋ 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 ಎಲ್ಲ ಕಲ್ತಿದ್ದೀನಿ ನಾನು. ನೋ ಹೆಲ್ತ್ ರಿಕ್ವೈರ್ಡ್. ತಗೊಳ್ಳಿ. ಶ್ರದ್ಧಾ, ಕಾಫಿ ಮೈ ಮೇಲೆ ಬಿತ್ತಾ? ಸಾರಿ ಶ್ರದ್ಧಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಶ್ರದ್ಧಾ, ಗೊತ್ತಾಗಿಲ್ಲ ನನಗೆ. ಆರ್ ಯು ಓಕೆ? ಆರ್ ಯು ಓಕೆ? ಐ ಆಮ್ ಫೈನ್, ಐ ಆಮ್ ಫೈನ್. ಆಹಾ, ನೋವನ್ನು ಸಹಿಸ್ಕೊಳ್ಳೋ ಧೀರ ಮಹಿಳೆ. ಪರವಾಗಿಲ್ಲ ಭುವನ್, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ನಾನೇ ಕಾಫಿ ಕಪ್ನ ಸರಿಯಾಗಿ ಇಟ್ಕೊಂಡಿಲ್ಲ. ಇಟ್ಸ್ ಓಕೆ. ಏನು ಮನುಷ್ಯನಪ್ಪ ನಾನು. ಸುಮ್ಮನೆ ಕೂತಿರೋದು ಬಿಟ್ಟು ಏನಾದರೂ ಒಂದು ಮಾಡಕ್ಕೆ ಹೋಗ್ತೀನಿ. ಅನ್ಯಾಯವಾಗಿ ನಿಮಗೆ ನೋವು ಮಾಡಿದೆ. ಏನಾದರೂ ಆಯ್ತೇನ್ರಿ? ಹೇಳ್ರಿ ಹೇಳ್ರಿ. ನಾನು ಯಾಕೆ ಕಾಫಿ ಮಾಡಕ್ಕೆ ಹೋದ್ನೋ, ನಿಮಗೆ ಯಾಕೆ ಈ ಥರ ಕಷ್ಟ ಕೊಟ್ಟನೋ? ಅಯ್ಯೋ, ನನಗೊಂಥರ ಆಗ್ತಾ ಇದೆ. ಐ ಆಮ್ ಸಾರಿ ಶ್ರದ್ಧಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪ್ಲೀಸ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಸುಡ್ತಾ ಹೋಗ್ತೀನಿ ಶ್ರದ್ಧಾ, ನಿನ್ನ ಜೀವನನೇ ಸುಡ್ತಾ ಹೋಗ್ತೀನಿ. ಒಂದೊಂದೇ ಹೆಜ್ಜೆ, ಒಂದೊಂದೇ ಇಂಚು ಗೊತ್ತೇ ಹಾಗೆ ನಿನ್ನ ಬದುಕು ಕರ್ಕಲಾಗೋವರೆಗೂ ಬಿಡಲ್ಲ. ಹಲೋ ಸರ್, ನಾನು ಗೌರವ್ ಅಂತ. ಹಲೋ ಸರ್, ಹೇಳಿ ಏನಾಗಬೇಕಿತ್ತು? ಕೂತ್ಕೊಳ್ಳಿ. ಮೊನ್ನೆ 12ನೇ ತಾರೀಕು ಸಂಜೆ ನಿಮ್ಮ ಟ್ರಾವೆಲ್ಸಿಂದ ಕ್ಯಾಬ್ ಬುಕ್ ಮಾಡಿದೆ. ಓಕೆ. ಅದರ ನನ್ನ ಫ್ರೆಂಡ್ ಏರ್ಪೋರ್ಟ್ಗೆ ಹೋಗಿ ಅದು ಯಾವುದೋ ಫ್ಲೈಟಲ್ಲಿ ಲಂಡನ್ಗೆ ಹೋಗಬೇಕಾಗಿತ್ತು. ಬಟ್ ಅವತ್ತು ಅವ್ರು ಟ್ರಾವೆಲ್ ಮಾಡಿಲ್ಲ. ನಿಮ್ಮ ಕ್ಯಾಬ್ ಡ್ರೈವರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ಸರ್, ನಮ್ಮ ಕಂಪ್ನಿಲಿ ಇರೋದೆಲ್ಲ ಡಿಗ್ನಿಫೈಡ್ ಡ್ರೈವರ್ಸು, ಅವ್ರೇನು ಸಮಸ್ಯೆ ಮಾಡೋಲ್ಲ. ಅವ್ರ ಬಗ್ಗೆ ಸರ್, ಒಂದು ನಿಮಿಷ ಸರ್. ನಿಮ್ಮ ಕ್ಯಾಬ್ ಡ್ರೈವರ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದರಲ್ಲಿ ಟ್ರಾವೆಲ್ ಮಾಡಿರೋ ಪ್ಯಾಸೆಂಜರ್ ಬಗ್ಗೆ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಸರ್, ಒಂದು ನಿಮಿಷ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸಿದ್ದು, ಆ ಬುಕಿಂಗ್ ರಿಜಿಸ್ಟರ್ ತೊಂಬಪ್ಪ. ಪ್ಯಾಸೆಂಜರ್ ನೇಮ್ ಏನು ಸರ್? ಸುನಿಧಿ ಅಂತ. 12ನೇ ತಾರೀಕು 3:30 ಗಂಟೆಗೆ ಪಿಕಪ್ ಆಗಿದೆ. ಕರೆಕ್ಟ್. ವಿನಯ್ ಬಾಬು ಅಂತ ಡ್ರೈವರ್ ಸರ್. ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಬಟ್ ಅವ್ನು ಇವತ್ತು ರದ್ದಲ್ಲಿದ್ದಾನೆ, ನಾಳೆ ಸಿಗ್ಬೋದು ನಿಮಗೆ. ಸರಿ ಸರ್, ಓಕೆ. ನಂಬರ್ ತೊಗೊಳ್ಳಿ. ಓಕೆ ಸರ್, ಹೇಳಿ. ಓಕೆ ಸರ್. ಸರ್, ಏನು ಸಮಸ್ಯೆ ಆಗಿರಲ್ಲ ಸರ್? ಸರ್, ನಮ್ಮ ಡ್ರೈವರ್ ಕಡೆಯಿಂದ ಏನು ತೊಂದರೆ ಆಗಿರೋಲ್ಲ. ಡ್ರೈವರು ಅವ್ರು ನಮ್ಮಲ್ಲಿ ತುಂಬ ಸೀನಿಯರ್ ಡ್ರೈವರು. ಸರಿ ಸರ್, ಓಕೆ ಸರ್. ಬಾಯ್. ಥ್ಯಾಂಕ್ ಯು ಸರ್.
ಸಾಹಸ ಎಲ್ಲ ಮಾಡಕ್ ಹೋಗ್ಬಿಡಿ ಭುವನ್. ಇವತ್ತೇನೋ ನನ್ಗಾಯ್ತು, ಪರವಾಗಿಲ್ಲ. ನಾಳೆ ನಿಮ್ಗೆ ಏನಾದ್ರೂ ಆದ್ರೆ ಮೊದ್ಲೇ ಸುಮ್ನೆ ಏನೇನೋ ಮಾಡ್ಕೊಳಕ್ ಹೋಗಿ ಪೆಟ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಹುಷಾರು. ನೀವೆಲ್ಲ ಮತ್ತೆ ಮತ್ತೆ ಇದನ್ನ ಹೇಳಿ ನಾನು ಕುರುಡ ಅನ್ನೋದನ್ನ ಚುಚ್ತಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಛೇ, ಖಂಡಿತ ಇಲ್ಲ ಭುವನ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಇರ್ಬೋದು, ಆದ್ರೆ ನಾನು ಅದನ್ನ ಬೇರೆ ಹೇಗೂ ತಗೊಳಕ್ಕಾಗಲ್ಲ. ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ನನಗಾದ್ರೂ ಬೇರೆ ಯಾರಿದ್ದಾರೆ? ನಾನಿರ್ತೀನಿ ಭುವನ್ ನಿಮ್ಮ ಜೊತೆಗೆ. ಹೌದು, ನಾನಿರ್ತೀನಿ. ಅದನ್ನೇ ಹೇಳ್ಬಿಡ್ತೀನಿ, ಏನ್ ಬೇಕಾದ್ರೂ ಅಂದ್ಕೊಳ್ಳಿ. ಭುವನ್, ಅದೇನಂದ್ರೆ ಅದು ನಾನು ಭುವನ್, ಅಜ್ಜಿ ಬನ್ನಿ. ಯಾಕೆ ಕೆಮ್ತಾ ಇದ್ದೀರಾ? ಓ ಏನಿಲ್ಲ, ವಾತಾವರಣ ಸರಿ ಇಲ್ವಲ್ಲ, ಸ್ವಲ್ಪ ಕೆಮ್ಮು ಜ್ವರ ಅಷ್ಟೇ. ಹುಷಾರು ಅಜ್ಜಿ. ಅಯ್ಯೋ ನನಗೇನು ಬಿಡಮ್ಮ. ಈಗ ನಾನು ಯಾಕೆ ಬಂದೆ ಅಂದರೆ ಭುವನ್ನ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ. ಅಜ್ಜಿ ಸುಮ್ನಿರು. ಏನಿವಾಗ ಚೆಕಪ್ ಕರ್ಕೊಂಡು ಹೋದ್ರೆ ನನಗೇನು ಕಣ್ಣು ವಾಪಸ್ ಬರುತ್ತಾ? ಅದರಿಂದ ಏನು ಬದಲಾವಣೆ ಆಗಲ್ಲ ತಾನೆ? ಯಾಕೆ ಸುಮ್ಮನೆ? ನೀನ್ ರೆಸ್ಟ್ ಮಾಡು, ನಾಳೆನೋ ನಾಡಿದ್ದು ಹೋದ್ರಾಯ್ತು. ಭುವನ್, ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಚೆಕಪ್ ಹೋಗ್ಬೇಕು ಅಂದ್ಮೇಲೆ ಹೋಗ್ಲೇಬೇಕು. ಇರ್ಲಿ ಬಿಡಿ ಶ್ರದ್ಧಾ, ನನ್ನ ಹಣೆ ಬರ ಏನು ಅಂತ ನನಗೆ ಗೊತ್ತಾಗಿದೆ. ಭುವನ್, ಯಾಕೋ ಹೀಗೆ ಹೇಳ್ತೀಯ? ಡಾಕ್ಟರ್ ಹೇಳಿಲ್ವಾ ನಿನಗೆ ಯಾವಾಗ ಬೇಕಾದ್ರೂ ದೃಷ್ಟಿ ಬರ್ಬೋದು ಅಂತ? ನೀನ್ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ನೀನು ಈ ಸ್ಥಿತಿಲಿ ಬರೋದು ಬೇಡ ಅಜ್ಜಿ, ಸುಮ್ಮನಿರು. ಹೋಗಿ ಮಲ್ಕೋ ಹೋಗೋ ಮೊದಲೇ ಸುಸ್ತು ಜ್ವರ ಅಂತಿದ್ಯಾ? ಒಂದ್ ಕೆಲಸ ಮಾಡ್ಬೋದು, ನಾನ್ ಬೇಕಿದ್ರೆ ಭುವನ್ನ ಚೆಕಪ್ ಕರ್ಕೊಂಡು ಹೋಗಿ ಬರ್ತೀನಿ. ಐ ಡೋಂಟ್ ಮೈಂಡ್. ಛೆ, ಬೇಡ ಬೇಡ. ನೀವ್ಯಾಕೆ ತೊಂದರೆ ತಗೋತೀರಿ ಶ್ರದ್ಧಾ? ತಗೋ ಶ್ರದ್ಧಾ, ತೊಂದರೆ ತಗೋ.